ಆಗ ಲೋಕಿ ನಾನೇನೆಲ್ಲ ಹೇಳ್ದೆ, ಈ ನನ್ನ ಮಗ ಪಾಶ ಹೇಳಿದ್ಕೆ ನಾನು ನಂಬೈತೇನೆ. ಪಾಶ ನನ್ನ ಮಗ ಯಾತನ ಆಗ್ಲಿ ತಿಂಬದು ಮದು ಜಾಡಿಗೆ ಹಾಕ್ನ ಕೊಂಡ್ಬಿಡ್ತೈತಿ. ತಣ್ಣಗಿರೋದು ಅಂತ ಅಂದ್ರೆ ತಿಂಬದೇ ಅಲ್ಲ ಕಣಲ್ಲ ಪಂಡಪಟ್ಟು. ಏನ್ ಗೊತ್ತೆ, ಬಾಯಿಲ್ ಹತ್ರಕ್ಕೆ ಹೇಳ್ತೀವಿ, ಹೆಂಗೆ ಐಡಿಯಾ ಹೆಂಗೈತವ ಲೋಕಿ ಪಾಶ. ಅದ್ ಕಡೆಗೆ ಸೈಡ್ನಾಗೆ ಎಳೆಮಟ್ಟೆ ಬ್ಯಾಟ್ ಮಾಡಿಕ್ಕಿದೀನಿ. ಏನೋ ಮುಂಚ ಅದನ್ನ ತಕೊಂಬಂದು ಏರಿಕ್ಕಿ ಬಿಡ್ತೀನಿ. ಅಂತ ಅಂದವನೆ ಯಾವ್ದನ ಒಂದು ಮಾತನ್ನ ನೇರಪ ಕೇಳಂಗೆ ಹೇಳಿಲ್ಲ. ಅಂದ್ಬಿಟ್ಟು ಹೆಂಗೈತೆ ಹಿಡೀರಿ ಅಂತ ಕೇಳ್ತಾನೆ. ನಿನ್ನ ಕೋಳಿ ಮುಂದೆ ನನ್ನ ಮಗನೇ ನೇರಪಾಗದು ಯಾತದ್ದು ಅಂತಾನ ಬಾಯ್ ಬಿಟ್ಟು ಹೇಳೋನು ಯಾವನು. ಸಮಾಧಾನ ಒಂದು ಓಟ, ಅದು ಸುಮ್ಮನೆ ಟೆಕ್ನಿಕ್. ಈಗ ಹೇಳ್ತೀನಿ ಕೇಳಿಸ್ಕ. ನಾನು ಹೇಳಿದ್ದು ತಣ್ಣಗಾಗಂತದು ಯಾತನ ಮಾಡ್ಬೇಕು ಅಂತ ಅಂದ್ರೆ ಏನ್ ಗೊತ್ತೆ, ಗೌಡ್ರು ಬಾಯಿಗೆ ನೀರೈದು ಕಂಡ್ರು ಬರ್ರ ಹೋಗಿ ಈಗಾಡಣ. ನೈ ಮಂದಿ ನೋಡ ನಮ್ದಿಗೆ ಈಜ್ಗೆ ಎಲ್ಲ ಆಡೋಕೆ ಬರೋದಿಲ್ಲ, ನಮ್ದಿಗೆ ಬರೋದಿಲ್ಲ, ನಿಮ್ದಿಗೆ ಹೋಗ್ಬಿಟ್ಟು ಈಜ್ ಆಡ್ಕೊಂಡು ಬಂದ್ಬಿಡಿ. ಇವನ್ಯಾವನಲ್ಲ ಸೆಡೆ ನನ್ನ ಮಗ. ಪಾಸ ಈಜಾಡೋದನ್ನ ಬರ್ಲಿಲ್ಲ ಅಂತ ಅಂದ್ರೆ ನಾನು ಹೇಳ್ಕೊಂಡ್ ಕೊಡ್ತೀನಿ, ಬಾರ ಎಲ್ಲ ಹೋಗೋಣ. ಹಂಗಿರ್ತಾವ ಗೊತ್ತೆ ಇವು ಬಾಳೆಗ್ ನೀರು ತಣ್ಣಗೆ ಒಳ್ಳೆ ಫ್ರಿಡ್ಜ್ ನೀರು ಇದ್ದಂಗೆ ಇರ್ತಕ್ಕೋ, ಸಖತ್ತಾಗಿರ್ತವೆ. ಮೀನು ಪಾನು ಎಲ್ಲ ಇರ್ತಾವ ಬಾಯಿ ಒಳಗೆ. ಆದ್ರೂ ನಮ್ದಿಗೆ ಬಾವಿದು ನೀರ್ಗೆ ಅಂತ ಅಂದ್ರೆ ಸ್ವಲ್ಪ ಭಯಾಗೆ ಆಗ್ಬಿಡ್ತೈತೆ ಮಂಜಿದು ಅಣ್ಣ. ಅಲ್ಲಿ ಮಸ್ಲಾಗೆ ಇದ್ಬಿಟ್ರೆ ನಮ್ದಿಗೆ ಕಚ್ಕೊಂಡು ಕಚ ಅಂತ ತಿನ್ಬಿಟ್ಟೈತೆ ಅಲ್ಲ, ನಮ್ದಿಗೆ ಭಯಾಗೆ ಆಗ್ಬಿಟ್ಟೈತೆ. ಇವನ್ಯಾವನಲ್ಲ ಮಸ್ಲೆ ಏನ್ ನೀನ್ ಹಬ್ಬನೇ ತಿಂತೈತೆ. ಬಾವಿಯಾಗೇನ ಮಸ್ಲಿದ್ರೆ ನನ್ನ ಸೇರಿಸ್ ತಿಂತೈತೆ. ಪಡಪಟ್ಟು ನನ್ನ ಮನೆ ಪಾಸ ಮಸ್ಲೇನಲ್ಲ ಯಾತಲ್ಲ. ಇದ್ರೊಂದ್ 2-3 ಮೀನು ಎಡಿಕಾಯಿ ಇರ್ಬೇಕಷ್ಟೇನೆ. ಬಾರ ಇಲ್ಲ ಅಂತ ನೀರ್ ಎಲ್ಲಿ ಜೈಮಾನ್ದಾಗೆ ನೋಡಿಲ್ಲ. ತಣ್ಣಗಿರ್ತಾವ ಕಣೋ. ಈಗ ಈ ಶಾಖೆ ಉದುರ್ತಾವ, ಒಂದ್ಸತಿ ತಾವಳಕ್ಕೆ ಜಂಪ್ ಪಡೆದು ಡೈ ಹೊಡೆದು ಈಜಾಡಿದ್ರೆ ತಣ್ಣಗೆ ಹಾಕಿದ್ದೀವಲ್ಲ. ಆದ್ರೂ ನಮ್ದಿಗೆ ಭಯಾಗೆ ಆಗ್ಬಿಡ್ತೈತೆ ಮಂದಿನ ಅಣ್ಣ. ನಿಮ್ದಿಗೆ ಆದ್ರೆ ಈಜಾಡಕ್ಕೆ ಬಂದ್ಬಿಟ್ಟೈತಿ, ನಿಮ್ದಿಗೆ ಡೈಗೆ ಹೊಡಿತೈತಿ. ನಮ್ದಿಗೆ ಡೈಗೆ ಹೊಡೆದ್ರೆ ಸೀದಾ ಡುಮ್ಗೆ ಅಂದು ಮನೆದು ಮುಂದೆ ಹೊಗೆಗೆ ಹಾಕ್ಸ್ಕೊಂಡ್ಬಿಟ್ಟೈತೆ ಅಷ್ಟೇ. ಇವ್ನಿಗೆ ಎಷ್ಟು ಹೇಳಿರೋ ಅಷ್ಟೇ. ಹೋಗ ಲೋಕಿ ಕೇಳ್ತೀನಿ ನೋಡೋನು ಹೆಂಗ್ ಒಪ್ಕೊಂತಾನೆ ಅಂತಾನೆ. ಲೋಕಿ ಬಾರ ನಾನು ನೀನು ಬಾಯಿ ಒಳಗೆ ಈಜಾಡೋಣ. ಇವನ್ ಪಾಸ ಬೇಕಾರೆ ದಾರದ ಕುಕೊಂಡು ನೋಡ್ಲಿ ನಾವು ಈಜಾಡೋಣ. ನಾವಿಬ್ರು ತಣ್ಣಗಿರ್ತಾವ ನೀರು ಹೆಂಗ ಬಾಯಿ ಒಳಗೆ ಅದ್ರೊಳಗೆ ಸ್ನಾನ ಮಾಡ್ಕೊಂಡು ನಾವು ಹಾಕೈತಿ. ಬಿದ್ದು ಈಜಾಡ್ಕೊಂಡು ಬರೋಣ, ಬಾರ ಹೋಗೋಣ. ಇಲ್ಲಪ್ಪ ನಾನ್ ಬರಲ್ಲ, ನೀನ್ ಬೇಕಾರೆ ಈಜಾಡು. ನಾನು ಪಾಸಿನ ಜೊತೆಗೆ ದಾರದ ಕುಕೊಂಡು ನೋಡ್ತೀನಿ ಅಷ್ಟೇನ. ಹೋದ್ಸತಿ ಆ ಬಾವಿ ಒಳಗೆ ಈಜಾಡಕ್ಕೆ ಅಂತಾನೆ ಇಳಿದು ಮೊಯ್ಯದೆಲ್ಲ ದಂಡೆಗಿದ್ದು ಕಣಲ್ಲ. ಎಷ್ಟು ದಿನ 2-3 ದಿನ ಆದ್ರೂ ಹೋಗಿರ್ಲಿಲ್ಲ. ಮೊಯ್ಯದ ಕೊಡ್ತತ್ಕೊಂಬದ್ ಹಂಗೇನ. ನಾನ್ ಬರಲ್ಲಪ್ಪ, ಬೇಕಾರೆ ನೀನು ಈಜಾಡು, ನಾನು ಪಾಸನು ನಿನ್ ಕುಕೊಂಡು ಆಸೆಗೆ ಮೇಲೆ ನೋಡ್ತಾ ಇರ್ತೀವಿ. ನಾನ್ ಬರಲ್ಲ ಕಣ ಮಂಜ. ಎಂತ ಸಡನ್ ಮಾಡ್ಕೊಳ್ರಪ್ಪ ಇವರಿಬ್ರು. ನನ್ ಜೊತೆಗೆ ಇರ್ಬಾರ್ದಾಗಿತ್ತು ನೀವು. ಹೋಗಿ ನನ್ನಂತ ಧೈರ್ಯ ಶಾಲೆ ಜೊತೆಗಿದ್ದೀರಾ. ಇದ್ರೂನು 1% 100ಕ್ಕೆ 1% ನಿಮಗೆ ಧೈರ್ಯ ಇಲ್ಲ ಅಂತ ಅಂದ್ರೆ ಹೋಗ್ರಿ ಅಟ್ಲಾನ. ಒಂದಿನ ಈಗ ನಿಮ್ದಿಗೆ ಇಳ್ದ್ಬಿಟ್ಟು ಈಜೆ ಆಗ್ತೈತಿಲ್ಲ, ನಮ್ದಿಗೆ ಆ ಮ್ಯಾಲ್ಗಡೆ ಉಪ್ಪರ್ಗೆ ನಿಂತ್ಕೊಂಡು ನೋಡ್ಬಿಟ್ಟೈತೆ ಹೆಂಗೆ ಈಜೆ ಆಗೋದು ಅಂದ್ಬಿಟ್ಟು. ಇನ್ನೊಂದ್ ದಿನ ನಮ್ದು ಅಮ್ಮಿಗೆ ಹೇಳ್ಬಿಟ್ಟು ಓದ್ಬಿಟ್ಟು ನಮ್ದಿಗೆ ಹೆಂಗೆ ಈಜಾಡೋದು ಅಂತ ಹೇಳ್ಬಿಟ್ಟು ಕಳ್ಸ್ಬಿಡು. ಇವತ್ತು ಬೇಡ ಒಂದಿನ, ಇವತ್ತು ನಿಮ್ದು ಒಂದ್ ಜನನೇ ಈಜಾಡು, ಇನ್ನೊಂದ್ ದಿನ ನಮ್ದಿಗೆ ಬಂದ್ಬಿಟ್ಟೈತೆ. ಓಹೋ ಹಿಂಗೆ ಅಣ್ಣ ಹಿಂಗೆ ನಾನು ಈಜಾಡ್ತೀನೋ ಇಲ್ವೋ, ಈಜಾಡೋದು ಹೇಳ್ಕೊಂಡು ಕೊಡಕ್ ಗೊತ್ತೈತೆ ಇಲ್ವೋ ಅಂತ ಟೇಸ್ಟ್ ಮಾಡ್ತಾ ಇದ್ದೆ ನನ್ನೇನ. ಏನಪ್ಪ ಅಂದ್ರಪಟ್ಟು ಪಾಸ ಆಯ್ತು ಹೇಳು, ನೀನ್ ಹೇಳೋದ್ರಿಗೂ ನ್ಯಾಯ ಐತೆ. ಆಯ್ತು, ಈ ಸತಿ ನೋಡಕ ಇನ್ನೊಂದ್ ಸತಿನ ಬಾನ ಅಂಟಿಗೂ ಹೇಳಿ ಕರ್ಕೊಂಬತ್ತೀನಿ. ಇವು ವಾಟರ್ ಕ್ಯಾನ್ ಕಟ್ಕೊಂಡು ನಂಗೆ ಜಂಪ್ ಹಾಕಿವಿ ಅಂತ. ಟೀಗೆ ಬಂದಿದ್ದ ನಾನು ಇವತ್ತು ನಿಮ್ದಿಗೆ ಬಾವಿದು ಒಳಗೆ ಈಜಿ ಆಗ್ಬಿಡಿ. ಮುಂದಿನ ಕಾಲ ಆಗುವಾಗ ನಿಮ್ದು ಹೊಲದ ಹತ್ರ ತಟ್ಟಿಗೆ ಐತೆ ಇಲ್ಲ, ನೀರಿಂದು ತಟ್ಟಿ, ಆ ತಟ್ಟಿದು ಒಳಗಡೆಗೆ ನಮ್ದಿಗೆ ಈಜಿ ಆಡೋದು ಹೇಳ್ಬಿಟ್ಬಿಡಿ. ಓಹೋ ಫಸ್ಟ್ ತೊಟ್ಟೆ ಈಜಾಡ್ಕೊಳ್ಕೊಂಬಿಟ್ಟು ಆಮೇಕಿಂದ ಬಾವಿ ಒಳಗೆ ಬೀಳ್ತು. ಆಯ್ತು ಹೇಳಪ್ಪ, ನೀನ್ ಹೇಳೋದು ಸರಿ. ತೊಟ್ಟಿ ಒಳಗೆ ಕೊಳ್ಕೊಂಡಿ ಅಂತ
ನೋಡಲೋಕಿ ಅವ್ನು ನೋಡ್ ಕಲ್ತಾನ ನನ್ನ ಮಗನೇ. ಆತ ಹೇಳಪ್ಪ, ಸೂರ್ಯದ್ದನ್ನು ಹೇಳಿದ್ದೆ ನೋಡ್ ಕಲ್ತ್ಕೊಂತಾನೆ, ಕಲ್ತ್ಕೊಂತೀನಿ ಹೇಳು. ಸರಿ ಸರಿ. ಈಗ ಇನ್ನೊಂದು ವಿಷಯ ಏನ್ ಗೊತ್ತಾ, ನಾವು ಬಾವಿ ತಕ್ಕ ಹೋಗ್ತಾ ಇರೋದು ಯಾರಿಗೂ ಗೊತ್ತಾಗ್ಬಾರ್ದು. ಗೌಡ್ರು ತೆಗಿಂಗಿರ್ತವೆ, ನಮ್ ತಾತ ಐತೆ ಅದಕ್ಕೆ ಹೋಗ್ತಾ ಇದೀನಿ ಅಂತಾನ ಹೇಳೋಣ. ಯಾರನ್ನ ಎದುರಿಗೆ ಸಿಕ್ಕಿ ಕೇಳಿದ್ರೆ ಯಾಕ್ರ ಹುಡುಗರ ಹಿಂಗ್ ಹೋಗ್ತಿದ್ದೀರಾ, ಬಾವಿ ಐತೆ ಕೊಡ್ರು ಅಲ್ಲಿ ಅಂತ ಯಾರನ್ನ ಸಿಕ್ಕಿದಾರೆ ಹೇಳ್ತಾರೆ. ನನಗ್ ಗೊತ್ತೇ ಇಲ್ಲಪ್ಪ ಬಾವಿ ಪಾವಿ ಅಂತ ಅಂದ್ರೆ ಏನು ಅಂತಾನ. ನಾವಲ್ಲಿ ಗೌಡ್ರು ತೆಗಿಂಗಿಡತಕ್ಕ ಹೋಗ್ತಾ ಇದೀವಿ ಅಂತ ಸುಮ್ನೆ ಹಂಗೆ ಡವ್ ಬಿಡೋಣ. ಬಿಡ್ತೀಯ ಹೇಳಪ್ಪ ನೀನು, ಡಬ್ಬು ಬಿಡ್ತೀಯ ಯಾವನ್ನ ಬಿಡ್ತ ಅದ್ರಾಗೆಲ್ಲ ರುಸ್ತಮ. ಹಂಗೆಲ್ಲ ಹೇಳ್ಬಾರ್ದು ಕಣಲು ಲೋಕಿ. ನಾನೇನು ಯಾವಾಗ್ಲೂ ಸುಳ್ಳು ಹೇಳ್ತೀನಿ, ಎಲ್ಲ ಅವಾಗ ಒಂದೊಂದು ಹೇಳ್ತೀನಿ ಅಪ್ಪ. ಇವನು ಅದಕ್ಕೇನೋ ರುಸ್ತಮ ಅಸ್ತಮ ಅಂತ ಯಾಕಪ್ಪ ಹೇಳ್ತಾನೆ. ಬಿಟ್ಬಿಟ್ಟ 32 ಡಲ್ಲು ಬಿಟ್ಬಿಟ್ಟ. ಆತು ನಡೀರಿ ಹೋಗನಿ. अरे मंजुनाना नाटक आड़ते ला वो भैया। अरे क्या कहते नाम, घटेत गुजा ಅಂತ ಮಾಡ್ತಿದ್ದಿಲ್ಲ ನಾಟಕಗೆ. ಅರೆ ಆ ಭಯ್ಯ ನಿಂತಿಟ್ಟೈತೆ ಅಲ್ಲಿ ಮುಂದ್ಗಡೆಗೆ. ನೀನು ಮತ್ತೆ ಬೆಂಕಿ ಕದು ಪಾಸ ರಮೇಶನ ಕಣಲ್ಲ, ಅವಣ್ಣ ನಾಟಕ ಆಡ್ತೈತೆ ನಿಜ. ಅದು ಘಟೇತ್ ಗುಜ ಅಲ್ಲ, ನಿನ್ ಬಾಯಿಗೆ ಘಟೋದ್ಗಜ ಅದು. ಭೀಮ ಮಗನ ಹೆಸರು ಘಟೋದ್ಗಜ ಅಂತಾನೆ. ಆ ಪಾತ್ರ ವಣಿ ಮಾಡೋದು ನನ್ನ ಮಗ. ಘಟೇತ್ ಗುಜ ನಿಂತ ಘಟೇತ್ ಗುಜ ಯಾವ್ದು ಹೊಸ ಹೆಸರೆಲ್ಲ ಹೇಳ್ತಾನೆ ಪಟಪಟ್ಟು. ಅದೇ ಘಟೇತ್ ಗಜ ಘಟೇತ್ ಗಜ. ಅರೆ ಲಾಸ್ಟ್ಗೆ ಗಜಾಗೆ ಬಿಟ್ಟೈತೆ ಇಲ್ಲ, ನಿಮ್ಗೆ ಅರ್ಥಗೆ ಆಯ್ತು ಅಂದ್ರೆ ಸಾಕು. ಅರೆ ಆ ಭಯ್ಯ ನಿಂತ್ಕೊಂಡ್ ಬಿಟ್ಟೈತೆ, ಎಲ್ಲಿಗೆ ಹೋಗ್ತಾ ಇರೋದು ಬೇಕಾ ಅಂತ ಕೇಳ್ಬಿಟ್ರೆ ನಿಮಗೆ ಚಾಗೆ ಹೇಳೋದು ಬಂದಿದೆ ಅಣ್ಣ. ಆಗ್ಲೇ ಮಾತಾಡ್ಕೊಂಡಿರ್ಲಿಲ್ಲನಲ್ಲ, ಗೌಡ್ರು ತೆಂಗಿರ್ತಕ್ಕೆ ಹೋಗ್ತಾ ಇದೀವಿ ಅಂತಾನೆ ಹಂಗೆ ಹೇಳ್ಬೇಕು. ನಿಜವಾಗ್ಲೂ ನಿಜನೇ ಹೇಳ್ತಾ ಇದಾರೆ ಏನೋ ಈ ಹುಡುಗರು ಅಮ್ಮಂಗೆ ಹೇಳ್ಬೇಕು. ನೀನ್ ಆಮೇಕಿಂದ ಬಾಯಿಗೆ ಬಿಟ್ಟೆ, ನೀನ್ ಬಾಯಿ ಪಸ್ತಾನೆ ಒಂದ್ಸತಿ ಮಾತಾಡ ಸ್ಟಾರ್ಟ್ ಮಾಡ್ರೆ ಯಾತದ್ದು ಹೇಳ್ತಿದ್ದೀನಿ ಅಮ್ಮದ ಗೊತ್ತಾಗಲ್ಲ. ಹಂಗ್ ಮಾತಾಡ್ತಾನೆ ಇಬ್ರು. ನಾ ಮಾತ್ರನ ಏನ್ ಬೇಕು ಅದೇ ಮಾತಾಡ್ತೀವಿ, ಈ ನಮ್ಮ ಮಗ ಮಾತ್ರನ ಬರೋ ನಿಜನೇ ಹೇಳ್ತಾನೆ. ಆಯ್ತು ಬಿಡು, ನಾವು ಸುಳ್ಳು ಹೇಳೋರು, ನಾವು ಬಾಯ್ ಬಿಟ್ರೆ ಯಾತದ್ ಬೇಗ ಅದನ್ನ ಮಾತಾಡ್ತೀವಿ. ನೀನ್ ಮಾತ್ರ ಏನು ಮಾತಾಡಲ್ಲ, ನೀನೇ ಮಾತಾಡ್ತಾ ನಾವೇನು ಮಾತಾಡಲ್ಲ, ಸುಮ್ಮನೆ ನಿಂತಿರ್ತೀವಿ. ನೀನ್ ಮಾತಾಡ್ತಾ ಇರೋ ನಾವು ಕೇಳಿಸ್ಕೊಂತಾ ಇರ್ತೀವಿ ಅಷ್ಟೇನ. ಈಗ ಇದನ್ನ ಹೇಳಿದ್ದು. ಬಾಯ್ ಬಿಟ್ರೆ ಈ ಎಕ್ಸ್ಪ್ರೆಸ್ ರೈಲದಂಗ್ ಹೋಗ್ತೀರ ನನ್ನ ಮಕ್ಕಳು, ಬ್ರೇಕ್ ಪಾಕ ಯಾಕ್ತಾ ಇದೆಯಲ್ಲ ಅಂತಾನೆ. ಒಂದೇ ಸಮಕ್ಕೆ ಹಂಗೆ ಉದ್ದಕ ಅಂತ ಅಂತು ಕಾಲಿ ಡಬ್ಬ ಕಡ್ಲಕಳ್ಳಾಗ ಅಲ್ಲಾಡ್ತಾನೆ ಲಡಲಾಡಲಾಡಲಾಡ ಅಂತ ಅಂದ್ರೆ ಯಾಕದ ಅರ್ಥ ಆಕೈತೆ. ಸುಮ್ಕಿರಿ, ನೀವೇನು ಮಾತಾಡಿದ್ರಿತ್ತು ನಾನೇ ಹೇಳ್ತೀನಿ. ಇವನು ನಮ್ಮ ಸೀನಣ್ಣನ ಮಗ ಮುಂಜಲ್ವೇ ಯಾವ್ದ ಹುಡುಗರ್ನ ಕರ್ಕೊಂಡು ಎತ್ಲ ಹೋಗ್ತಾ ಇದ್ದಾನಲ್ಲ. ಬರ್ರ ಯಾಕ ನಿಂತ್ಕೊಂಡ್ರಿ, ಹೋಗಂ ಬರ್ರಿ. ಗೌಡ್ರು ತೆಂಗಿಡ್ತಕ್ ಹೋಗ್ಬೇಕು ಅಂತ ನಮ್ ತಾತ ಕರ್ರೈದಲ್ಲ, ಯಾಕೆ ಹಿಂಗ್ ನಿಂತ್ಕೊಂಡ್ರಿ? ಹೋಗಂ ಬರ್ರಿ ಜಲ್ದ. ಅಲ್ಲ ಇದೇ ತಾನೇ ನಾನು ಅತ್ಲಾಸಿನೇ ಬಂದಿದ್ದೀನಿ ಗೌಡ್ರು ಹೊಲ್ತಗಾಸಿನ, ಅಲ್ಲಿ ಯಾರು ಇರ್ಲಿಲ್ಲ ಏನೂ ಇಲ್ಲ. ಈ ಹುಡುಗರು ನೋಡಿರೆ ಅವ್ರ ತಾತ ಬರೇಳೈತೆ ಹೋಗ್ಬೇಕು ಅಂತ ನನಗೆ ಕೇಳ್ಸಂಗೆ ಹೇಳೋಕ್ಕ ಇದಾರಲ್ಲ. ಏನೋ ಇರ್ಬೇಕಿದ್ರಾಗೆ. ನಡೀರು ಯಾಕ ರಮೇಶ ನಮ್ ಕಡೆಗೆ ನೋಡ್ತಾ ಐತಿ. ಅವಣ್ಣ ಕಣ್ಣಿಗೆ ಕಾಣಿಸ್ದಂಗ ಓಡ್ರಲ್ಲ ಹೇಳ್ತೀನಿ. ಹತ್ ನೋಡಲ್ಲ ಬಾವಿಗೆ ಆ ಪಾಟಿ ನೀರ ಇದಾವೆ. ಅಪ್ಪ ಇದು ಎಂತದ ಬೋರಾಗೆಲ್ಲ ನೀರ್ ಬರ್ತಾವಲ್ಲ, ಬಾವಿಗೆ ಬಿಟ್ಬಿಟ್ಟಿದ್ದಾರೆ ಅನ್ನಿಸ್ತೈತ್ ಕಣಲ್ಲ ಅಜ್ಜಿ. ಅದಕ್ಕೆ ನಾ ಬಾವೆಲ್ಲನ ತುಂಬ್ಕೊಂಡೈತಿ. ನೀನ್ ಮಕ್ಕಳು ಮುಂಜ ಇಂತ ಬೇಳ್ತ ಬಾವಿಗೆ ಯಾರನ್ನ ಈ ಬೋರ್ನೇ ಬಿಡ್ತಾರೆ. ನಿಂಗೇನ್ ತಿಳಿಯಲ್ ಕಣಲು, ಮೊದ್ಲಾಗೇನ ಕ್ಯಾರ್ ತುಂಬೈತೆ ಬಾವಿಗೆ, ಹಂಗೇನ ಕೆಳಗಡೆಗಿಂದ ನೀರು ಉಕ್ಕಿ ತುಂಬ್ಕೊಂಡಿರೋದು. ಬಾವಿಗೆ ಯಾರನ್ನ ಬೋರ್ ನೀರ್ ಬಿಡ್ತಾರೆ. ಎಂತ ತಲೆ ಐತ್ ನೋಡು ನಿಂಗೆ. ಹೌದೇ? ಹಾಗಾದ್ರೆ ಬಾವಿಗೆ ಈ ಬೋರ್ ನೀರ್ ಬಿಡಲ್ವೇ? ನಂಗೂ ಗೊತ್ತಿಲ್ಲ ಕಣಲ್ಲ ಅಜ್ಜಿ. ನಾನೆಲ್ಲನ ಈ ಹೊಲ್ತೆಗೆ ತೊಟ್ಟಿ ಮಾಡ್ಕೊಂಡಿರ್ತಾರಲ್ಲ ಬೋರ್ ಮಗ್ಲಾಗೆ, ಅಯ್ಯೋ ಸ್ವಲ್ಪ ದನಪನ ನೀರ್ ಕುಡಿಯಕ್ಕೆ ಅಂತಾನ ನೀರ್ ತುಂಬಿಸಿರ್ತಾರಲ್ಲ, ಆಗ ಹಂಗೇನ ಇದು ಅಂತ ಅನ್ಕೊಂಡಿದ್ದೆ. ಹಂಗಾರ ಹಂಗೆ ಎಸೆಟ ಹೇಳಪ್ಪ. ಆದ್ರೂ ಕೆಲವು ವಿಷಯಗಳನ್ನ ನನಗಿಂತ ಚೆನ್ನಾಗಿ ತಿಳ್ಕೊಂಡಿರ್ತಾಕಣಲ್ಲ ಅಜ್ಜಿ. ನಿಂಗೆ ಅದು ಯಾರು ಕೊಡ್ತಾರೋ ಏನೋ ಗೊತ್ತಿಲ್ಲ. ಇವೆಲ್ಲನ ಇನ್ನು ತಿಳ್ಕೊಂಡಿದ್ದಿದ್ರೆ
ನೀನ್ ಟೀಚರ್ಲಿರ್ತಿರ್ಲಿಲ್ಲ, ತೆಂಗಿನ ಮರದ ಮ್ಯಾಲ ಇರ್ತಿತ್ತು. ಅವಮಾನ ಮಾಡುತ್ತಿದ್ದಾನಲ್ಲ ಗಣ್ಣ ಸುರ್ಕ. ಆತ ಆತ ಈಗೇನು ಆತ್ ಬಿಡಪ್ಪ, ನೀನೇ ಎಲ್ಲ ತಿಳ್ಕೊಂಡಿದ್ದ, ನಮ್ಗೆ ಯಾಕದು ಗೊತ್ತಿಲ್ಲ. ಅವಮಾನ ಮಾಡ್ತಾವನೆ ಗಣ್ಣ ಸುರ್ಕ. ಆತ್ ಬಿಡು ಲೋಕೆ, ಆತ್ಕೊಂಬಿಡ. ಈಗೇನ್ ನೀನೇ ಎಲ್ಲ ಗೊತ್ತು, ನಿಂಗೆ ಎಲ್ಲ ಗೊತ್ತು, ನಮ್ಗೆ ಯಾಕದು ಗೊತ್ತಿಲ್ಲ ಬಿಡಪ್ಪ. ಆತು ಸರಿ ಬಿಡು. ಈಗ ನೀರಿಗೆ ಇಳಿಯುವ ಕಾರ್ಯಕ್ರಮ, ಬಾವಿಗೆ ಇಳಿಯುವ ಕಾರ್ಯಕ್ರಮ, ಯಾರ್ಯಾರು ಗೊತ್ತಿದ್ದೀರ ನನ್ನ ಜೊತೆಗೆ? ಮಂಜುನ ಹಣ್ಣ ನಿಂಬಿಗೆ ಜೊತೆ ಕಣ್ಗೆ ಬರ್ತಾ ಇಲ್ಲ, ನಿಂದು ಏಕಿ ಜನನೇ ಹೋಗ್ಬಿಡ್ಬೇಕು. ಆತ್ಕೊಂಡ್ಬಿಡ್ರಪ್ಪ, ಯಾಕಂತ ಸಾಯ್ತಾರೆ ಜನಗಳು. ಅಲ್ಲ ನಿಮಗೆ ಹೇಳ್ತಿಲ್ಲ, ಎಲ್ಲಾರ್ಗು ಹೇಳ್ತಾ ಇದ್ದೀನಿ. ಹಿಂಗೆ ಊರ್ನಾಗ ಇರ್ತಾರಲ್ಲ ಜನ, ಸಾಯ್ತಾರೆ ಅದಕ್ಕೆ. ಇನ್ನು ಯಾರು ನನ್ನನ್ನ ಆಡ್ಕೊಂಬೇಕಾದ್ರೆ ಕಾಲ್ ಮುಂದೆ ಇರ್ತಾರೆ. ಯಾರನ್ನ ಆಡ್ಕೊಬೇಕಪ್ಪ ಅಂತ ಅಂದ್ರೆ ಹೂವ ಒಂಬಳೆ ಇಲ್ದಲ್ಲೇ ಆಡ್ತಾರೆ. ಈಗ ಇಂಥಕ್ಕೆ ಬುರ್ರ ಬಾಯ ಕೀಗಾಡೋಣ ಅಂತ ಅಂದ್ರೆ ಅದ್ರಕಂಬ ಸಾಯ್ತಾರೆ. ನಿಮಗೆ ಹೇಳ್ತಿಲ್ಲ, ನೀವೇನೋ ಬೇಜಾರು ಮಾಡ್ಕೊಂಬೇಡ್ರಿ. ನಾನು ಇಲ್ಲೇ ನಮ್ಮ 3 ಜನಗಳು ಇದಾರಲ್ಲ ಕೆಲವರು ಪಂಡ್ರಪಟ್ಟುಗಳು, ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇನೆ. ಅವರ ಲೋಕಮೋಹನ, ಈ ಮಂಜುನ ಅಣ್ಣ ನಿಮ್ದಿಗೆ ಅಲ್ಲ ಅಂದ್ಬಿಟ್ಟು ನಮ್ದಿಗೆ ಮಕ್ಕಾಗೆ ಉಗಿತಾ ಇರಂಗೆ ಐತೆ ಇಲ್ಲ? ಇರಂಗೆ ಐತೆ ಅಲ್ಲ ಕಣಪ್ಪ ನಮಗೆ ಹೇಳ್ತಾ ಇರೋ ನಾವು. ಹೇಳಂಗಿದ್ರೆ ಏನಪ್ಪ ಡೈರೆಕ್ಟ್ ಆಗಿ ಹೇಳ್ಬೇಕ. ಹಿಂಗೆ ಊರ್ ಜನಗಳು ಅವ್ರಿಗೆ ಇವ್ರಿಗೆ ಹೇಳ್ತಾ ಇದೀನಿ ಅಂತಾನೆ ತಪ್ಪಿಸ್ಕೊಂಡು ಹೋಗಂಗೆ ಹೇಳ್ಬಾರ್ದು. ಇವನೇನ್ ಕಳ್ಳಿ, ಇವನಿಗೆ ಹೇಳ್ಬಿಟ್ರೆ ಬಂದು ಪರಸ್ಬಿಡ್ತಾನೆ ಅಂತ ನನಗೆ ಭಯ. ಇವಾಗ ಹೇಳೋ ಗಣೇಶರ್ಕ ಯಾಕದ ಕೋಳಿ ಮುಂದೆ ಹೇಳಿದ್ದು? ನಾನೇನು ಹೇಳಿಲ್ಲಪ್ಪ, ನನ್ನ ಬಾಯ ಬಿಟ್ಟಿಲ್ಲ. ನಾನು ಸುಮ್ಮನೆ ನಿರಾಪರಾಧಿ ನಿಂತಿದ್ದೀನಿ ಅಷ್ಟೇನ. ನೀನೇ ಏನೋ ಗೊಣ ಅನ್ಕೊಂತಿದ್ದೆ, ಗಣೇಶ್ವರ್ಕ ನನ್ನ ಮಗ. ಅಯ್ಯೋ ನನ್ಗೆ ಯಾಕೆ ಬೇಕಪ್ಪ ನಿಮ್ ಸವಾಸ? ನಮ್ಮಜ್ಜಿ ಹೇಳ್ತಿರ್ತೈತಿ, ನಾಯಿ ಕೈಲಾಡಿ ಶಾಲ್ಗೆ ಇಡು ಅಂತಾನೆ. ನಿಮ್ ತಗಿ ಯಾಕೆ ಬೇಕು? ನಾನು ಈಜಾಡ್ತೀನಿ, ಈಗ ನೀವು ಹಿಂಗೆ ನಿಂತ್ಕೊಂಡು ನೋಡ್ರಿ, ಸರಿನೇ? ಹೀಗೆ ಬಂದಿನ ನಿಮ್ದಿಗೆ ರೇಟ್ ಬಿಡ್ತೈತೆ, ನಿಮ್ದಿಗೆ ಜಂಪ್ಗೆ ಮಾಡ್ಬೇಡಿ. ಬೇಕು ಬಿಡ್ತಾನೆ ತೇಕಿ. ಆತಾಳು ಬಾವಿನ ಕತ್ತತಕ್ಕ ಡೈರಿ ಇತ್ತು, ಹೊತ್ತಿ ಕೆಳಕ್ ನೋಡಿದ್ರೆ ಕಾಲೆಲ್ಲ ನೋಡುತ್ತಾ ಇದಾವಲ್ಲಪ್ಪ. ಇಲ್ಲ ಇದೇನು ಫಸ್ಟ್ನೇ ಸತಿ ನಾನು ಈ ಬಾಯ ಈಗಾಡ್ತಿರೋದು. ನಮ್ಮ ತಾತನ ಜೊತೆ 7 ಸತಿ ಬಂದಿದ್ದೀನಿ. ಅದು ಈಗೇನ ಕೈ ಕಾಲು ನಡುತ್ತವೆ ಎಂಬುದೇನ ಈ ಗೊಣ್ಣೆ ಕುರಿಗೆ ಗೊತ್ತಾಗ್ಬಿಟ್ರೆ ಅದನ್ನ ಬ್ಯಾಸ್ಗೆ ಮುಗ್ಗಿ ತಕ ಆಳ್ಕೊಂಡ್ಬಿಡ್ತಾನೆ. ಇಲ್ಲ ನಾನೀಗ ಆಗಣ ಈಗ. ಅರೆ ಕ್ಯಾವೋಗೆ ಬಂದಿದ್ದಣ್ಣ, ನಿಮ್ದಿಗೆ ಹತ್ರನೇ ಮಾತಿ ಆಗ್ತೈತೆ ಇಲ್ಲ? ಕ್ಯಾವೋಗಯ ಇವನೊಬ್ಬ ಕ್ಯಾವೋಗಯ ಪಾಯ ಅನ್ಕೊಂಡು ಯಾತದಿಲ್ಲ ಕಣಪ್ಪ. ಈಗ ಜಂಪ್ ಮಾಡ್ಬೇಕಲ್ಲ, ಅದಕ್ಕಿಂತ ಮುಂಚೆ ದೇವ್ರ ನಾಮಸ್ಮರಣೆ ಮಾಡ್ತಾ ಇದ್ದೆ. ಜಂಪ್ ಮಾಡಿಬಿಟ್ಟು ಜೈ ಆಂಜನೇಯ. ಹೆಂಗೆ ಈಜಾಡದ? ಅರೆ ಬಹುತ್ ಅಚ್ಚ ಮಂಜುನಣ್ಣ. ಅರೆ ಸೇಮ್ ಮछली ತರಾಗೆ ಈಜಿ ಆಗ್ಬಿಟ್ಟೈತೆ ಎಲ್ಲ ನಿಮ್ದಿಗೆ. ಅರೆ ಬಹುತ್ ಅಚ್ಚ. ನಮ್ದಿಗೇನು ಹೇಳ್ಕೊಡು ಮಂಜುನಣ್ಣ. ಹೇಳ್ಕೊಂಡ್ ಕೊಡ್ತೀನಿ ಬಿಡ. ಅಬ್ಬಬ್ಬ ಏನ್ ತಣ್ಣಗಾತು ಅಂತಂದ್ರೆ ಈಜೊಳಕ್ ಬಿಟ್ಟಂಗಾಯ್ತು ನನಗಂತೂ. ಸ್ನೇಹಿತರೆ, ನಿಮ್ಗೆ ಯಾರ್ಯಾರು ಈಜಾಡಕ್ ಗೊತ್ತೈತೆ ಎಂಬುದನ್ನ ಕಮೆಂಟ್ನ ತಿಳಿಸ್ರಿ. ಆಮೇಕಿಂದ ಈ ವಿಡಿಯೋನ ಹೆಂಗನ ಮಾಡಿ 500 ಜನ ಲೈಕ್ ಮಾಡ್ರಿ. ಸರಿನೇ. ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಎಲ್ಲ ಲೈಕ್ ಮಾಡ್ರಿ. 500 ಲೈಕ್ ಟಾರ್ಗೆಟ್ ಇರ್ತೈತಿ, ಅದನ್ನ ಮಾಡ್ರಿ. ಮುಂದಕ್ಕಿನ್ನ ಒಳ್ಳೊಳ್ಳೆ ಕಥೆಗಳನ್ನ ತಕೊಂಡ್ಬರ್ತೀವಿ. ಈ ವಿಡಿಯೋ ನೋಡ್ಕೊಂಡು ನೀವು ಯಾವ್ದಾರ ಬಾವಿಯವರಿಗೆ ಡುಮ್ಮ ಅಂತ ಬೀಳಕ್ ಹೋದಿರ, ಯಾರನ್ನ ಕರ್ಕೊಂಡು ಹೋಗಿ ನಿಮ್ ತಾತ ನಿಮ್ಮ ಅಪ್ಪಯ್ಯ ಯಾರನ್ನ ಈಗ ಕಲ್ತ್ಕೊಂಡು ಆಮೇಕಿಂದ ಹೋಗ್ರಿ. ಸರಿನೇ? ಸರಿ ಮುಂದಿನ ಸಿಗ್ತೀವಿ. ಟಾಟಾ ಬಾಯ್ ಬಾಯ್.